ಸರ್. ಮಾಡಂಗಿಲ್ಲ. ವೆರಿ ಗುಡ್. ನಮ್ಮಲ್ಲೂ ನಾವು ಬೆಟ್ಟಿಂಗ್ ಮಾಡಂಗಿಲ್ಲ. ಇಲ್ಲಿ ನಮ್ದು IPL ನಾಗ ಏನ್ ಮಾಡ್ತೀವಿ ಅಂತಂದ್ರ ವಿ ಆರ್ ಜಸ್ಟ್ ಕ್ರಿಯೇಟಿಂಗ್ ದ ಟೀಮ್ ಸೆಲೆಕ್ಷನ್. ಯಾವ್ಯಾವ ಇದಕ್ಕೆ ಯಾವ ಟೀಮ್ ಸೆಲೆಕ್ಷನ್ ಬೇಕು, ಯಾವ ಮೆಂಬರ್ ಯಾವ ಟೀಮ್ ನಾಗ ಆಡ್ಬೇಕು ಅಂತ ಅನ್ನೋದು ಒಂದು ಟೀಮ್ ಕ್ರಿಯೇಷನ್ ಕಾನ್ಸೆಪ್ಟ್ ನಾವು ಇದ್ರೊಳಗ ಯೂಸ್ ಮಾಡ್ತೀವಿ ಅಂತ ಹೇಳ್ಬೇಕು. ಈಗ ನಿನ್ ಬಲ್ಲಿ ಒಂದು IPL ಟೀಮ್ ಅದ ಅಂತಂದ್ರೆ ಇಷ್ಟು ಅಮೌಂಟ್ ನಿನ್ ಬಲ್ಲಿ ಇರ್ತದೆ. ಅಷ್ಟು ಅಮೌಂಟ್ ಯಾವ ಪ್ಲೇಯರ್ ಯಾವ ಹಾಕೊಂಡು ಟೀಮ್ ಮಾಡ್ತಿದ್ವಿ. ಆ ಟೀಮ್ ಕ್ರಿಯೇಷನ್ ಪ್ರಾಸೆಸ್ ನಾವು ಇದ್ರೊಳಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ಬೇಕು. ಸೊ ಇಟ್ ಇಸ್ ನಾಟ್ ಅ ಬೆಟ್ಟಿಂಗ್ ಅಪ್ಲಿಕೇಶನ್. ಫಸ್ಟ್ ಥಿಂಗ್ ತಲೆಗೆ ಇಟ್ಕೊಂಡ್ಬಿಡು. ಇಲ್ಲಿ ಅಂತಂದ್ರೆ ಟೀಮ್ ಕ್ರಿಯೇಷನ್ ಅಪ್ಲಿಕೇಶನ್. ಒಂದು ಟೀಮ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಈ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬೇಕಲ್ಲಿ. ಓಕೆ, ಇಷ್ಟು ಹೇಳಿ ನೆಕ್ಸ್ಟ್ ನೀ ಅಲ್ಲಿ ಕಾಲೇಜ್ನಾಗ ಈಗ ಮೈಕ್ ಮ್ಯೂಟ್ ಮಾಡ್ಕೊ. ನಾ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಡು ಏನಾರ ನಿಂಗೆ ಯಾವ್ದಾರ ಸ್ಟೆಪ್ ತಿಳಿಲಿಲ್ಲ ಅಂದ್ರೆ ಇಮಿಡಿಯೇಟ್ ಮೈಕ್ ಆನ್ ಮಾಡಿ ಡೌಟ್ ಕ್ಲಿಯರ್ ಮಾಡ್ಕೊ. ಓಕೆ, ಸೊ ಇಷ್ಟು ಎಕ್ಸ್ಪ್ಲೇನ್ ಮಾಡಿ ನೀ ಅಲ್ಲಿ ನಿಮ್ ಕಾಲೇಜ್ ಸಿಸ್ಟಮ್ನಾಗ ಇದು ಪ್ರಾಜೆಕ್ಟ್ಸ್ ಇನ್ಸ್ಟಾಲ್ಡ್ ಅವ. ಯಾವ್ದಾರ ಒಂದು ಸಿಸ್ಟಮ್ನಾಗ ಹೋಗಿ ಓಪನ್ ಮಾಡಿ ಅಲ್ಲಿ ಫಸ್ಟ್ ಯಾರ್ಯಾರು ಬ್ಯಾರೆಯವ್ರು ಓಪನ್ ಮಾಡಿರ್ತಾರ ಎಲ್ಲ ಅಪ್ಲಿಕೇಶನ್ ಕ್ಲೋಸ್ ಮಾಡ್ಬೇಕು. ನೀ ಪೂರ್ತಿ ಡೆಸ್ಕ್ಟಾಪ್ ಖಾಲಿ ಇರ್ಬೇಕು. ಖಾಲಿ ಮಾಡಿದ್ಮೇಲೆ ಕ್ಲೋಸ್ ಮಾಡಿದ್ಮೇಲೆ ನೆಕ್ಸ್ಟ್ ನೀ ಏನ್ ಮಾಡು, ದಿಸ್ PC ಓಪನ್ ಮಾಡಿ ಲೋಕಲ್ ಡಿಸ್ಕ್ ಸಿ ಒಳಗ SSKB ಅಂತ ಒಂದು ಫೋಲ್ಡರ್ ಇರ್ತದೆ. ಸೊ ಆ SSKB ಫೋಲ್ಡರ್ ಓಪನ್ ಮಾಡು. ಈ SSKB ಫೋಲ್ಡರ್ನಾಗ IPL ಅಂತ ಒಂದು ಫೋಲ್ಡರ್ ಇರ್ತದ. ಆ IPL ಫೋಲ್ಡರ್ ಓಪನ್ ಮಾಡ್ಕೊ. IPL ಫೋಲ್ಡರ್ ಓಪನ್ ಮಾಡಿ ಇಲ್ಲಿ ನಿನಗೆ 2 ಫೈಲ್ ರನ್ ಮಾಡೋದಿರ್ತದೆ. ಒಂದು ನಿಮಿಷ, 2 ಫೈಲ್ ಹಾಕ್ತೀನಿ ಇದ್ರಾಗ. ಸೊ ಇಲ್ಲಿ 2 ಫೈಲ್ ಹಾಕಿರ್ತೀನಿ. ಒಂದು server.bat, ಇನ್ನೊಂದು ಪ್ರಾಜೆಕ್ಟ್ ಅಂತ ಹೇಳಿ. ಸೊ ಫಸ್ಟ್ ನೀ ಏನ್ ಮಾಡ್ಬೇಕಂದ್ರೆ server.bat ಪ್ರಾಜೆಕ್ಟ್ ಫೈಲ್ ಕ್ಲಿಕ್ ಮಾಡ್ಬೇಕು. ಇದು ನಿಂದು ವೆಬ್ ಅಪ್ಲಿಕೇಶನ್ ಇರೋದ್ರಿಂದ ಇದಕ್ಕೆ ನಾವೇನಂದ್ರೆ ಸರ್ವರ್ ಅಂತ ಹೇಳ್ತೀವಿ. ಸೊ ಈ ಸರ್ವರ್ ರನ್ ಆದ್ರಷ್ಟೇ ನಿನ್ ಪ್ರಾಜೆಕ್ಟ್ ರನ್ ಆಗ್ತದೆ. ಸೊ ಇದು ಸ್ಟಾರ್ಟ್ ಮಾಡಿ ಇದನ್ನ ಮಿನಿಮೈಸ್ ಮಾಡಬೇಕು. ನಿಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಮುಗಿಯತನ ಇದನ್ನ ಕ್ಲೋಸ್ ಮಾಡಬಾರ್ದು. ಓಕೆ, ಅಂಡ್ ಬ್ಯಾರೆಯವ್ರು ಯಾರ್ದಾರ ರನ್ ಆಗ್ಲಿಕತ್ತಿತ್ತಂದ್ರೆ ಅವ್ರು ಕಂಪಲ್ಸರಿ ಕ್ಲೋಸ್ ಮಾಡ್ಬೇಕು ನೀ. ಯಾಕಂದ್ರೆ ಅವ್ರು ರನ್ನಿಂಗ್ ಇತ್ತು ಅಂದ್ರೆ ನಿನ್ ಪ್ರಾಜೆಕ್ಟ್ ಓಪನ್ ಆಗಂಗಿಲ್ಲ. ಸೊ ಅದಕ್ಕೆ ಅವ್ರದ್ದು ಎಲ್ಲ ಇಂಥ ಬ್ಲ್ಯಾಕ್ ಸ್ಕ್ರೀನ್ಗಳು ಏನವ ಎಲ್ಲ ಕ್ಲೋಸ್ ಮಾಡಿ ನಿಂದ server.bat ಫೈಲ್ ಡಬಲ್ ಕ್ಲಿಕ್ ಮಾಡು. ಅಪ್ಲಿಕೇಶನ್ ರನ್ ಆಗ್ತದೆ. ರನ್ ಆದ ತಕ್ಷಣ ಇದನ್ನ ಮಿನಿಮೈಸ್ ಮಾಡು. ನಾ ಅದ ಕ್ಲೋಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಮಿನಿಮೈಸ್ ಮಾಡೀನಿ, ಇಲ್ಲಿ ಕೆಳಗಿರ್ತದ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಏನ್ ಮಾಡು, ಪ್ರಾಜೆಕ್ಟ್ ಅಂತ ಫೈಲ್ ಇರ್ತದೆ. ಸೊ ಆ ಪ್ರಾಜೆಕ್ಟ್ ಫೈಲ್ ಡಬಲ್ ಕ್ಲಿಕ್ ಮಾಡು. ಸೊ ಪ್ರಾಜೆಕ್ಟ್ ಫೈಲ್ ಡಬಲ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೀ ಅಪ್ಲಿಕೇಶನ್ದಾಗ ಏನೇನ್ ಮಾಡ್ಲಿಕತ್ತಿ ಅಂತ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕತ್ತದ. ಒಂದು ಟ್ರೇಡ್ ಮಷೀನ್ ಅಂತೇಳಿ. ಟ್ರೇಡ್ ಮಷೀನ್ ಅಂತಂದ್ರೆ ನಾವು ಒಂದು ಟೀಮ್ನಾಗಿಂದ ಪ್ಲೇಯರ್ ತೆಗೆದು ಇನ್ನೊಂದು ಟೀಮ್ನಾಗ ಹಾಕೋದು. ನೆಕ್ಸ್ಟ್ ಆಕ್ಷನ್ ಸಿಮ್ಯುಲೇಟರ್ ಅಂದ್ರೆ ಆಕ್ಷನ್ ಅಂತಂದ್ರೆ ಈ ಪ್ಲೇಯರ್ಗೆ ಇಷ್ಟು ಖರೀದಿ ಮಾಡ್ರಿ, ಈ ಪ್ಲೇಯರ್ಗೆ ಇಷ್ಟು ಖರೀದಿ ಮಾಡ್ರಿ ಅಂತೇಳಿ ಅದು ಸಿಮ್ಯುಲೇಟರ್. ನೆಕ್ಸ್ಟ್ ಅದಾದ್ಮೇಲೆ ಪ್ಲೇಯಿಂಗ್ 11 ಸೆಲೆಕ್ಟರ್. 11 ಮಂದಿ ಯಾರು ಆಟ ಆಡಬೇಕು, ನೀವು ಒಂದು 20 ಮಂದಿಗೆ ತಗೊಂಡಿರ್ತಿ. 11 ಮಂದಿ ಯಾರು ಆಟ ಆಡಬೇಕು ಅಂತ ಅನ್ನೋದು ಆ ಪ್ಲೇಯಿಂಗ್ 11 ಸೆಲೆಕ್ಟರ್ನಾಗ ಆ ಆಪರೇಷನ್ ಬರ್ತದೆ. ಇದು ನಾವು 3 ಆಕ್ಟಿವಿಟೀಸ್ ಇಲ್ಲಿ ಮಾಡ್ಲಿಕತ್ತೀವಿ ಅಂತ ಹೇಳ್ಬೇಕು. ಹೋಮ್ ಕ್ಲಿಕ್ ಮಾಡಿದ್ರೆ ದಿಸ್ ಇಸ್ ಅವರ್ ಹೋಮ್ ಪೇಜ್. ಫಸ್ಟ್ ಟ್ರೇಡ್ ಮಷೀನ್ ಅಂತ ಕ್ಲಿಕ್ ಮಾಡ್ತೀವಿ. ಟ್ರೇಡ್ ಮಷೀನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಅದು ಸ್ಟೆಪ್ಸ್ ಮೆನ್ಷನ್ ಮಾಡಿರ್ತಾರೆ, ಟ್ರೇಡ್ ಮಷೀನ್ ಹೆಂಗ್ ವರ್ಕ್ ಆಗ್ತದ ಅಂತೇಳಿ. ಸೊ ಸೆಲೆಕ್ಟ್ ದ 2 ಟೀಮ್ಸ್ ಯು ವಾಂಟ್ ಟು ಟ್ರೇಡ್. ಯಾವ ಟೀಮ್ ಬೇಕು ಅವು 2 ಟೀಮ್ ಸೆಲೆಕ್ಟ್ ಮಾಡ್ಕೊರಿ ಅಂತ ಹೇಳ್ತಾರೆ. ಸೊ ಇಲ್ಲಿ 2 ಟೀಮ್ ಸೆಲೆಕ್ಟ್ ಮಾಡ್ತೀವಿ. ಮುಂಬೈ ಇಂಡಿಯನ್ ಸೆಲೆಕ್ಟ್ ಮಾಡು. ಇಲ್ಲಿ ಕೆಳಗ ಚೆನ್ನೈ ಸೂಪರ್ ಕಿಂಗ್ ಸೆಲೆಕ್ಟ್ ಮಾಡ್ಕೊ. ನೆಕ್ಸ್ಟ್ ಕ್ಲಿಕ್ ದ ಟೈಪ್ ಆಫ್ ಟ್ರೇಡ್ ಯು ವಾಂಟ್. ಪ್ಲೇಯರ್ ಮತ್ತೆ ಕಾಂಪೆನ್ಸೇಷನ್. ಪ್ಲೇಯರ್ ಕೇಳಿಗತ್ತೀರಿ, ರೊಕ್ಕ ಕೇಳಿಗತ್ತೀರಿ. ಇಲ್ಲಿ ಪ್ಲೇಯರ್ ಟ್ರೇಡ್ ಅಂತಂದ್ರೆ ಎ ಟ್ರೇಡ್ ಇನ್ ವಿಚ್ ಓನ್ಲಿ ಪ್ಲೇಯರ್ಸ್ ಆರ್ ಟ್ರೇಡೆಡ್ ಬಿಟ್ವೀನ್ ಬೋತ್ ಟೀಮ್ಸ್. ಅಟ್ ಲೀಸ್ಟ್ 1 ಪ್ಲೇಯರ್ ಫ್ರಮ್ ಈಚ್ ಟೀಮ್ ಮಸ್ಟ್ ಬಿ ಸೆಲೆಕ್ಟೆಡ್. ಅಂದ್ರೆ ನೀ ಬರೀ ಪ್ಲೇಯರ್ ಎಕ್ಸ್ಚೇಂಜ್ ಮಾಡ್ಲಿಕತ್ತಿದ್ದಿ ಅಂತಂದ್ರೆ ಇದು ಆಪ್ಷನ್ ಯೂಸ್ ಮಾಡ್ಕೋಬೇಕು. ಕಾಂಪೆನ್ಸೇಷನ್ ಟ್ರೇಡ್, ಎ ಟ್ರೇಡ್ ವಿಚ್ ಯು ಚೂಸ್ ಅ ಪ್ಲೇಯರ್ ಫ್ರಮ್ ಒನ್ ಟೀಮ್ ಅಂಡ್ ಅದರ್ ಅಂಡ್ ಚೂಸ್ ಅ ಸ್ಯಾಲರಿ ದಟ್ ದ ಸೆಕೆಂಡ್ ಟೀಮ್ ಪೇಸ್. ಮಲ್ಟಿಪಲ್ ಪ್ಲೇಯರ್ಸ್ ಕ್ಯಾನ್ ಬಿ ಸೆಲೆಕ್ಟೆಡ್. ಸೊ ಇಲ್ಲಿ ಏನಂತಂದ್ರೆ ಕಾಂಪೆನ್ಸೇಷನ್ ನಾಗ ನೀ ಪ್ಲೇಯರ್ ಸೆಲೆಕ್ಟ್ ಮಾಡ್ತಿ, ಅವನಿಗೆ ಇಷ್ಟು ಅಮೌಂಟ್ ನೀವು ಕೊಡಬೇಕು. ಎಕ್ಸಾಂಪಲ್ ಮುಂಬೈ ಇಂಡಿಯನ್ಸ್ ಇಂದ ರೋಹಿತ್ ಶರ್ಮಾ ಚೆನ್ನೈ ಸೂಪರ್ ಕಿಂಗ್ ಅಥವಾ ಈಗ ಹಾರ್ದಿಕ್ ಪಾಂಡ್ಯ ಹೋದ. ಸೊ ಹಾರ್ದಿಕ್ ಪಾಂಡ್ಯ ಅಲ್ಲಿ ಹೋಗ್ಲಿಕ್ಕತ್ತಾನ ಅಂತಂದ್ರೆ ಸಪೋಸ್ ಮುಂಬೈ ಇಂಡಿಯನ್ಸ್ ಅವನಿಗೆ 10 ಕೋಟಿ ಇತ್ತು ಅಂದ್ರೆ ಅಲ್ಲೂ 10 ಕೋಟಿನೇ ಕೊಡ್ಬೇಕು. ಇಲ್ಲ ಅವನಿಗೆ 10 ಕೋಟಿ ಕೊಟ್ಟು ಅವನಿಗೆ ಪ್ಲೇಯರ್ ತಗೊಂಡು 12 ಕೋಟಿ ಕೊಡ್ಬೇಕಾಗ್ಯದ ಅಂತಂದ್ರೆ ಅವಾಗ ನೀ ಕಾಂಪೆನ್ಸೇಷನ್ ಟ್ರೇಡ್ ಅಂತ ಸೆಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಫಾರ್ ಅ ಟ್ರೇಡ್ ಟು ಬಿ ವ್ಯಾಲಿಡ್ ಬೋತ್ ಟೀಮ್ ಸ್ಯಾಲರಿ ಮಸ್ಟ್ ಬಿ ಅಂಡರ್ 95 crores ದ ಸ್ಯಾಲರಿ ಕ್ಯಾಪ್
and the number of overseas player must be 8 or below after the trade. ಸೊ ಟ್ರೇಡ್ ಆದ್ಮೇಲೆ ಫಾರಿನ್ ಕಂಟ್ರಿ ಪ್ಲೇಯರ್ಸ್ ಸೆಲೆಕ್ಟ್ ಮಾಡಿದ್ದೆ ಅಂದ್ರೆ ಇದು ಕಂಡೀಷನ್ ಅಪ್ಲೈ ಆಗ್ತದೆ. ಒನ್ಸ್ ದ ಟ್ರೇಡ್ ಇಸ್ ಸಕ್ಸಸ್ಫುಲ್, ಯು ಹ್ಯಾವ್ ಅ ಚಾನ್ಸ್ ಟು ಸಬ್ಮಿಟ್ ದ ಟ್ರೇಡ್ ಇನ್ ಟು ದ ಡಿಸ್ಕಷನ್ ಫೋರಮ್. ಟು ಡೂ ದಿಸ್, ಎಂಟರ್ ದ ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್ ಆಫ್ ದ ಡಿಸ್ಕಷನ್ ಫೋರಮ್. ಸೊ ಅದನ್ನ ಡಿಸ್ಕಷನ್ ಫೋರಮ್ ನ ಸಬ್ಮಿಟ್ ಮಾಡ್ತೀವಿ. ಅವ್ರ ಡಿಸ್ಕಷನ್ ಫೋರಮ್ ನಾಗ ಸಬ್ಮಿಟ್ ಮಾಡಿ ಅಕ್ಸೆಪ್ಟ್ ಮಾಡಿದ್ರೆ ಅದು ಟ್ರೇಡ್ ಕಂಪ್ಲೀಟ್ ಆಗ್ತದೆ. ಇದು ಪೂರ್ತಿ ಪ್ರಾಸೆಸ್. ಸೊ ಈಗ ನಾವೇನ್ ಮಾಡೋಣ, ಒನ್ ಪ್ಲೇಯರ್ ಸೆಲೆಕ್ಟ್ ಮಾಡಿ ತೋರ್ಸೋಣ ಅಂತ ಪ್ಲೇಯರ್ ಅಂತ ಸೆಲೆಕ್ಟ್ ಮಾಡಿ ಅಂಡ್ ಕ್ಲಿಕ್ ಆನ್ ಸಬ್ಮಿಟ್. ಸೊ ಸಬ್ಮಿಟ್ ಮಾಡಿದ ತಕ್ಷಣ ಅಫ್ಕೋರ್ಸ್ ನಮ್ಮಲ್ಲಿ ಫೋಟೋಸ್ ಎಲ್ಲ ಪ್ಲೇಯರ್ಸ್ ಇಂದ ಇಲ್ಲ, ಸೊ ಅದಕ್ಕೆ ಹಿಂಗೆ ತೋರಿಸ್ಲಿಕ್ಕೆ. ಸೊ ಮುಂಬೈ ಇಂಡಿಯನ್ಸ್ನಾಗ ನಮ್ಮಲ್ಲಿ ಪ್ಲೇಯರ್ಗಳು ಇದಾರೆ. ಓಕೆ, ಅದೇ ರೀತಿಯಾಗಿ ಚೆನ್ನೈ ಸೂಪರ್ ಕಿಂಗ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್ ಸೆಲೆಕ್ಟ್ ಮಾಡಿದ್ದೆ ಅನ್ಸುತ್ತೆ. ಸೊ ಕೋಲ್ಕತ್ತಾ ನೈಟ್ ರೈಡರ್ಸ್ನಾಗ ವಿ ಹ್ಯಾವ್ ದಟ್ ಅವ್ರ ಪ್ಲೇಯರ್ಗಳು ಅರ. ಸೊ ನಾ ಏನು ಮಾಡ್ಬೇಕಂತ ಮಾಡೀನಿ, ಐ ವಾಂಟ್ ಟು ಸೆಲೆಕ್ಟ್ ರೋಹಿತ್ ಶರ್ಮಾ. ಸೊ ಇವ್ರ ಟೀಮ್ನ ಇಂದ ರೋಹಿತ್ ಶರ್ಮಾ ಸೆಲೆಕ್ಟ್ ಮಾಡ್ತೀನಿ. ಸೊ ಇವ್ರ ಟೀಮ್ನಾಗ ಯಾರಿಗೆ ತಗೋದಪ್ಪ, ರೋಹಿತ್ ಶರ್ಮಾ, ಆಂಡ್ರಿ ರಸಲ್ ಟ್ರೇಡ್ ಮಾಡೋದು. ಸೊ ನಾನು ಮಾಡ್ತೀನಿ ಇಲ್ಲಿ ಆಂಡ್ರಿ ರಸಲ್ಗೆ ಸೆಲೆಕ್ಟ್ ಮಾಡ್ಕೋತೀನಿ. ಅದು ಬಿಟ್ಟು ಬೇರೆ ಪ್ಲೇಯರ್ಸ್ ಇರ್ತಾರೆ, ಫಾರಿನ್ ಪ್ಲೇಯರ್ಸ್ ಇದ್ರು ಅಂತಂದ್ರೆ ಅದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು. ನೆಕ್ಸ್ಟ್ ಎರಡು ಕಡೆ ಸೆಲೆಕ್ಟ್ ಮಾಡಿದೆ, ಇಬ್ಬರದು ಸ್ಯಾಲ್ರಿ ಅದೇ ರೇಂಜ್ನಾಗದ, ಅಂದ್ರೆ ಅವ್ರು ಕೊಟ್ಟಿದ್ದ ಕಂಡೀಷನ್ ರೇಂಜ್ ಒಳಗೆ ಅದ. ಸೊ ಇಲ್ಲೇನ್ ಮಾಡ್ತಿ, ಟ್ರೈ ಟ್ರೇಡ್ ಅಂತ ಕ್ಲಿಕ್ ಮಾಡ್ತೀವಿ. ಸೊ ಟ್ರೈ ಟ್ರೇಡ್ ಅಂತ ಕ್ಲಿಕ್ ಮಾಡಿದಾಗ ಇನ್ಫಾರ್ಮೇಶನ್ ತೋರಿಸ್ತಿರ್ತದೆ. ಮುಂಬೈ ಇಂಡಿಯನ್ಸ್ನಾಗ ರೋಹಿತ್ ಶರ್ಮಾ ಅಂದ್ರೆ ಇಬ್ರದ್ದು ಸೇಮ್ ರೇಟ್ ಅದ. ಸೊ ಅಮೌಂಟ್ ಗೇನ್ ಏನೂ ಇಲ್ಲ. ಸೊ ಅದು ಆಸ್ ಯೂಶುವಲ್ ಅಷ್ಟೇ ಇರ್ತದೆ. ಇಷ್ಟು ಮಾಡಿ ಮೇಕ್ ಅ ಪ್ಲೇಯಿಂಗ್ 11 ಫಾರ್ ಇದರ್ ಟೀಮ್ ವಿತ್ ದಿಸ್ ಟ್ರೇಡ್. ಇದು ಟ್ರೇಡ್ ಆದ್ಮೇಲೆ ಪ್ಲೇಯಿಂಗ್ 11 ಮೆಂಬರ್ಸ್ಗೂ ರೆಡಿ ಮಾಡ್ಕೋರಿ ಅಂತ ಹೇಳ್ತಾರೆ. ಸೊ ನೀ ಏನ್ ಮಾಡು, ಮುಂಬೈ ಇಂಡಿಯನ್ಸ್ ಸೆಲೆಕ್ಟ್ ಮಾಡು. ಮುಂಬೈ ಇಂಡಿಯನ್ಸ್ ಬರಲ್ಲ, ಸೆಕೆಂಡ್ ಯಾಕೋ ಇದರ ತೋರಿಸಿಗತ್ತಲ್ಲ, ಟೈಪ್ ಟ್ರೇಡ್ ಅಕ್ಸೆಪ್ಟ್. ಇನ್ನ ಟ್ರೇಡ್ ಸಕ್ಸಸ್ಫುಲ್ ಆಗ್ಯದ. ಸೊ ಓಕೆ, ಟ್ರೇಡ್ ಸಕ್ಸಸ್ಫುಲ್ ಆದ್ಮೇಲೆ ಪ್ಲೇಯಿಂಗ್ 11 ಸೆಲೆಕ್ಟರ್ ಆಮೇಲೆ ತಗೋಣ ಅಂತ, ಇಲ್ಲಿ ತಗೊಲಿಕ್ಕೆ ಹೋಗ್ಬೇಡ. ಸೊ ಪ್ಲೇಯಿಂಗ್ ಸೆಲೆಕ್ಟರ್ 11. ಸೊ ಇಲ್ಲಿ ಏನ್ ಮಾಡು, ಸೆಲೆಕ್ಟ್ ಫಾರ್ ದ ಮುಂಬೈ ಇಂಡಿಯನ್ಸ್. ಸೊ ನೆಕ್ಸ್ಟ್ ಸಬ್ಮಿಟ್. ಒನ್ ಸೆಕೆಂಡ್, ಮೇಗಾ ಅಥವಾ ಮಿನಿ ಆಕ್ಷನ್ ಅದು ಆಕ್ಚುಲಿ ಸೆಲೆಕ್ಟ್ ಆಗಿ ಸಬ್ಮಿಟ್ ಆಗ್ಬೇಕು. Auction simulator, playing selector 11. ಈಗ ಬಂತು ಪ್ಲೇಯಿಂಗ್ ಸೆಲೆಕ್ಟರ್ 11. ಸೊ ಪ್ಲೇಯಿಂಗ್ ಸೆಲೆಕ್ಟರ್ 11 ನಾಗ ನಿನ್ ಬಲ್ಲಿ ಪೂರಾ ಟೀಮ್ ಪ್ಲೇಯರ್ಸ್ ಇದಾರ, ಎಲ್ಲ ಪ್ಲೇಯರ್ಸ್ ಇನ್ಫಾರ್ಮೇಶನ್ ಅದ ನಿನ್ ಬಲ್ಲಿ. ಸೊ ನೀ ಏನ್ ಮಾಡ್ಬೋದು, ಇಲ್ಲಿ ಯಾವ ಪ್ಲೇಯರ್ ಬೇಕು ನಿಂಗೆ ಪ್ಲೇಯರ್ ಸೆಲೆಕ್ಟ್ ಮಾಡ್ಕೋತಿ. ಸೊ ಅದಕ್ಕೆ ಸೆಲೆಕ್ಟ್ ಪ್ಲೇಯರ್ 1 ಕ್ಯಾಮ್ರೂನ್ ಗ್ರೀನ್, ನೆಕ್ಸ್ಟ್ ರೋಹಿತ್ ಶರ್ಮಾ, ನೆಕ್ಸ್ಟ್ ಇಶಾನ್ ಕಿಶನ್, ನೆಕ್ಸ್ಟ್ ಜಸ್ಪ್ರೀತ್ ಬುಮ್ರಾ ಗಿಲ್ಬೇಡ, ಟಿಮ್ ಡೇವಿಡ್, ನೆಕ್ಸ್ಟ್ ಜಾಫ್ರಾ ಆರ್ಚರ್ ಬೌಲರ್ ಇದನ್ನ ಆಮೇಲೆ ಕೆಳಗೆ ಹಾಕೊಂಬನಿಗೆ, ತಿಲಕ್ ವರ್ಮಾ, ಆಮೇಲೆ ಸೂರ್ಯಕುಮಾರ್ ಯಾದವ್, ನೆಕ್ಸ್ಟ್ ಮತ್ತೆ ಯಾರಿಗೆ ತಗೋತಿ, ಬೆವ್ರಿಸ್ ತಗೋ, ನೆಕ್ಸ್ಟ್ ಮತ್ತೆ ಯಾರಿದಾರೋ ಪ್ಲೇಯರ್, ಅರ್ಜುನ್ ಟೆಂಡೂಲ್ಕರ್ ತಗೋ, ನೆಕ್ಸ್ಟ್ ಯಾರು ಪ್ಲೇಯರ್ ಗೊತ್ತಿಲ್ಲ, ಸುಮ್ಮನೆ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ. ಜಸ್ಪ್ರೀತ್, ಈ ಬೌಲರ್ಸ್ ಬೇಕಾಗಿರೋ ಜಾಫ್ರಾ ಆರ್ಚರ್ ಬೇಕು, ಜಸ್ಪ್ರೀತ್ ಬುಮ್ರಾ ಬೇಕು, ಇಂಪ್ಯಾಕ್ಟ್ ಪ್ಲೇಯರ್ ಇದೊಳಗೆ ರೋಹಿತ್ ಶರ್ಮಾಗೆ ಇಡಮ್. ಇಷ್ಟು ಸೆಲೆಕ್ಟ್ ಮಾಡಿ ನಿಮ್ಮ ಟೀಮ್ ಮೆಂಬರ್ಸ್ ಇಲ್ಲಿದ್ರು, ಇಲ್ಲೆಲ್ಲ ಟೀಮ್ ಮೆಂಬರ್ಸ್ ಅದಾವರು. ಸೊ ಅವ್ರ ಹೆಸರು ತೋರಿಸ್ಲಿಕ್ಕತ್ತದ ಆ್ಯಂಡ್ ಕ್ಲಿಕ್ ಆನ್ ಮೇಕ್ ಟೀಮ್. ಸೊ ಮೇಕ್ ಟೀಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾರ್ಯಾರು ಸೆಲೆಕ್ಟ್ ಮಾಡಿ ಎಲ್ಲರೂ ಟೀಮ್ ಇದ್ರೊಳಗೆ ಸೆಲೆಕ್ಟ್ ಆಗಿ ತೋರಿಸಿದ್ರು. ಸೊ ಈ ರೀತಿಯೊಳಗೆ ನಿಂದ ಪ್ಲೇಯಿಂಗ್ 11ಗೆ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಆಕ್ಷನ್ ಸಿಮ್ಯುಲೇಟರ್ ಅಂತ ಬರ್ತದೆ. ಆಕ್ಷನ್ ಸಿಮ್ಯುಲೇಟರ್ನಾಗ ಒಂದು ಯಾವ್ದಾರ ಒಂದು ಟೀಮ್ ಸೆಲೆಕ್ಟ್ ಮಾಡು, ಯಾವ ಟೈಪ್ ಆಕ್ಷನ್ ಬೇಕಾಗದ ಸಬ್ಮಿಟ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಕ್ಷನ್ನಾಗ ಯಾವ ಪ್ಲೇಯರ್, ಚೆನ್ನೈ ಸೂಪರ್ ಕಿಂಗ್ನಾಗ ಇಷ್ಟು ಮಂದಿ ಯಾರು, ಯಾವ ಪ್ಲೇಯರ್ಗೆ ನೀ ಆಕ್ಷನ್ ಮಾಡ್ಬೇಕಂತ ಮಾಡಿದಿ. ಸೊ ಎಕ್ಸಾಂಪಲ್ ಅಂಬಟ್ಟಿ ರೈಡು. ಸೊ ನಂಗೆ ರೈಡು ಬೇಕಾದ, ಕ್ಲಿಕ್ ಮಾಡು, ಸೆಲೆಕ್ಟ್ ಆಗ್ತದ, ಪ್ರೊಸೀಡ್. ಸೊ ಪ್ರೊಸೀಡ್ನಾಗ ಈ ಅಂಬಟ್ಟಿ ರೈಡು ಏನಂತಂದ್ರೆ ಟೋಟಲ್ ಮಿನಿಮಮ್ ಎಷ್ಟು ಮಂದಿ ಟೀಮ್ ಮೆಂಬರ್ಸ್ ಅರ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕತ್ತದ. ಇಲ್ಲಿ ರಿಟೈನ್ಡ್ ಪ್ಲೇಯರ್ಸ್, ಯಾರ್ಯಾರು ರಿಟೈನ್ಡ್ ಪ್ಲೇಯರ್ ಅಂಬಟ್ಟಿ ರೈಡು ರಿಟೈನ್ ಮಾಡ್ಕೊಂಡೇನಿ. ನೆಕ್ಸ್ಟ್ ಬ್ಯಾಟ್ಸ್ಮನ್ ಪ್ಲೇಸ್ ಬೇಕು. ಸೊ ಬ್ಯಾಟ್ಸ್ಮನ್ ಯಾರ್ಯಾರು ಬೇಕು ನೀ ಅದು ಬ್ಯಾಟ್ಸ್ಮನ್ಗಳಿಗೆ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಮಲ್ಟಿಪಲ್ ಮೆಂಬರ್ಸ್ಗಳಿಗೆ ನೀ ಸೆಲೆಕ್ಟ್ ಮಾಡ್ಕೋತಿ ಟೀಮ್ನಾಗ. ಅದು ಮಾರ್ಕ್ಯೂ ಪ್ಲೇಯರ್ನಾಗ ಇಬ್ಬರು ಬ್ಯಾಟ್ಸ್ಮನ್ ಬೇಕು. ನೆಕ್ಸ್ಟ್ ಕೀಪರ್ನಾಗ ಯಾರು ಬೇಕು, ಸೊ ಕೀಪರ್ನಾಗ ಒಬ್ಬತ್ತೇ ಬೇಕಾಗನ, ಧೋನಿ ಸೆಲೆಕ್ಟ್ ಮಾಡು, ಅಥವಾ ಇವ್ರ ಕಡೆ ಇವ ಇದಾನ ಇಶಾನ್ ಕಿಶನ್, ಇವನಿಗೆ ತೆಗಿತೀನಿ. ನೆಕ್ಸ್ಟ್ ಬಾಲರ್ಸ್ ಯಾರು ಬೇಕಾಗ್ಯಾರ, ಸೇ ಬಾಲರ್ಸ್ ಸೆಲೆಕ್ಟ್ ಮಾಡ್ಕೋ,
ಜಸ್ಪ್ರೀತ್ ಬುಮ್ರಾ ಬೇಕು, ಆಮೇಲೆ ಪ್ರಸಿದ್ಧಿ ಕೃಷ್ಣ, ಆಮೇಲೆ ಹೇಸಲ್ವುಡ್. ಓಕೆ, ಇಬ್ಬರೇ ಸೆಲೆಕ್ಟ್ ಮಾಡ್ಬೋದು ಇಲ್ಲಿ. ನೆಕ್ಸ್ಟ್ ಈ ರೀತಿಯಾಗಿ ಎಲ್ಲ ಪ್ಲೇಯರ್ಗಳಿಗೆ ನೀ ಎಷ್ಟು ಪ್ಲೇಯರ್ ಬೇಕು ಸೆಲೆಕ್ಟ್ ಮಾಡ್ಕೋತ ಹೋಗ್ತೀವಿ. ಸೊ ಸಾಕೀಗ ನಂಗೆ ಇಷ್ಟ. ಸೊ ಟೋಟಲ್ ಎಷ್ಟಾಗ್ಯಾರ ಈಗ? ಸೊ ಮಿನಿಮಮ್ ಪ್ಲೇಯರ್ಸ್ ನೀಡೆಡ್ 17 ಇರಬೇಕು. ಪರ್ಸನ್ ಎಷ್ಟು ಅಮೌಂಟ್ ಅದ? 18 ಕೋಟಿ ಅದ. ಮ್ಯಾಕ್ಸಿಮಮ್ ಓವರ್ ಪ್ಲೇಯರ್ಸ್ ಲೆಫ್ಟ್ ಇನ್ನು 8 ಮಂದಿಗೆ ನೀ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲೆಲ್ಲ ಇದು ಮಾಡ್ಕೋತ ಹೋಗಷ್ಟೆ. ಗುಡ್ ಬ್ಯಾಟ್ಸ್ಮನ್ ಋತುರಾಜ್ ಗ್ಯಾಕ್ವಾಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಫಾಫ್ ಅಥವಾ ಡೇವಿಡ್ ವಾರ್ನರ್ ತಗೋತೀನಿ. ನೆಕ್ಸ್ಟ್ ಅದಾದ್ಮೇಲೆ ಗುಡ್ ಕೀಪರ್ ಕ್ವೆಂಟನ್ ಡಿಕಾಕ್ ಯೂಸ್ ಮಾಡು. ನೆಕ್ಸ್ಟ್ ಆವ್ರೇಜ್ ಕೀಪರ್ ಬೇಡ. ಆಲ್ರೌಂಡರ್ಸ್ ಶಿವಮ್ ದುಬೆ ಬೇಕು. ಆಮೇಲೆ ಅಭಿಷೇಕ್ ಶರ್ಮಾ, ಸುನಿಲ್ ನಾರಾಯಣ್. ಸೊ ಹಿಂಗೆ ಸೆಲೆಕ್ಟ್ ಮಾಡ್ಕೋತ ಹೋಗ್ತಿ. ಟೋಟಲ್ ಅಲ್ಲಿ ಅಂತಂದ್ರೆ ಕೌಂಟ್ ಶುಡ್ ಬಿ 17 ಪ್ಲೇಯರ್ಸ್. ಎಲ್ಲಾರು ಸೇರಿ 17 ಪ್ಲೇಯರ್ ಆಗಬೇಕು. ಅದು ಬಹಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಆಗ್ಯದಂತ ಅನ್ಕೋತೀನಿ. ಆಗಿತ್ತು ಅಂದ್ರೆ ಪ್ರೊಸೀಡ್. ಸೊ ಪ್ರೊಸೀಡ್ ಅಂದ ತಕ್ಷಣ ಇಲ್ಲಿ ನೀವು ನೋಡ್ಬೋದು. ಸೊ ನಾವು ಓವರ್ಸೀಸ್ ಪ್ಲೇಯರ್ 12 ಅದ ಅಂಡ್ ಸ್ಕ್ವಾಡ್ ಸೆಲೆಕ್ಟೆಡ್ 17 ಬಂದರ. ಚೆನ್ನೈ ಸೂಪರ್ ಕಿಂಗ್ಸ್ ಸ್ಕ್ವಾಡ್ ಅದ. ಸ್ಯಾಲ್ರಿ ಟೋಟಲ್ ಎಲ್ಲರದು ಇಷ್ಟ ಆಗ್ತದೆ. ಇಷ್ಟ ಆಯ್ತು ಅಂತಂದ್ರೆ ಎಲ್ಲ ನೀ ಸೆಲೆಕ್ಟ್ ಮಾಡಿದ ಪ್ಲೇಯರ್ಗಳು ಬಂದ್ರಿಲ್ಲ. ಬಂದ ತಕ್ಷಣ ನೆಕ್ಸ್ಟ್ ನೀ ಏನ್ ಮಾಡ್ತಿ? ಬಿಲ್ಡಿಂಗ್ 11. ಸೊ ಇಷ್ಟು ಮಂದಿ ಒಳಗ ನೀ ಮತ್ತೆ ಇಲ್ಲಿ ಏನ್ ಮಾಡ್ತಿ ಅಂದ್ರೆ ಪ್ರೊಸೆಸ್ ಸೇಮ್. ನಿನಗೆ ಯಾವ ಪ್ಲೇಯರ್ಗಳು ಇಷ್ಟು ಮಂದಿ ಒಳಗೆ ಬೇಕು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಮೇಕ್ ಟೀಮ್ ಅಂತ ಕ್ರಿಯೇಟ್ ಮಾಡ್ತೀವಿ. ಸೊ ಇದು ನಿನ್ ಚೆನ್ನೈ ಸೂಪರ್ ಕಿಂಗ್ ಟೀಮ್ ಕ್ರಿಯೇಟ್ ಆಯ್ತು. ಈ ರೀತಿಯೊಳಗ ವಿ ಹ್ಯಾವ್ ಟ್ರೇಡ್ ಮಷೀನ್ ಅದ, ಆಕ್ಷನ್ ಸಿಮ್ಯುಲೇಟರ್ ಬರ್ತದ, ಆಕ್ಷನ್ ಮಾಡಿದ್ವಿ. ಅಂಡ್ ನೆಕ್ಸ್ಟ್ ಏನ್ ಮಾಡಿದ್ವಿ ಅಂತಂದ್ರೆ ಪ್ಲೇಯಿಂಗ್ ಸೆಲೆಕ್ಟರ್ 11. ಈ ರೀತಿಯೊಳಗೆ ಒಂದು ಟೀಮ್ ಬಿಲ್ಡ್ ಮಾಡ್ಲಿಕ್ಕೆ ಈ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಇದು ಅಫ್ಕೋರ್ಸ್ ನೆಕ್ಸ್ಟ್ ಸ್ಟೇಜಸ್ ಆಲ್ವೇಸ್ ಈ ನೆಕ್ಸ್ಟ್ ಪ್ಲೇಯರ್ಸ್ಗೂ ಬಿಲ್ಡ್ ಮಾಡಿದ್ಮೇಲೆ ಸಪೋಸ್ ಯಾವ ಪ್ಲೇಯರ್ ಎಷ್ಟು ಸ್ಕೋರ್ ಮಾಡ್ತಾನೆ ಅದ್ರ ಬೇಸಿಸ್ ಮೇಲೆ ಪಾಯಿಂಟ್ಸ್ ಕೊಟ್ಟು ಯಾರು ಪಾಯಿಂಟ್ಸ್ ಗೆದ್ದಾರ ಅವೆಲ್ಲ ಬೆಟ್ಟಿಂಗ್ ಕಡೆ ಹೋಗ್ತದೆ. ಅದಕ್ಕೆ ನಾವು ಬೆಟ್ಟಿಂಗ್ ಕಡೆ ಹೋಗಂಗ್ಲಾಗಿವಿ. ಜಸ್ಟ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಆಪ್ಷನ್, ಟ್ರೇಡ್ ಮತ್ತೆ ಪ್ಲೇಯಿಂಗ್ 11 ಸೆಲೆಕ್ಟ್ ಮಾಡೋ ಆಪ್ಷನ್ ಇದ್ರ ಮಾಡ್ಲಿಕ್ಕೆ ಅಂತ ಹೇಳ್ಬೇಕು. ಇಷ್ಟು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಬೇಕು ಅವ್ರಿಗೆ. ಅರ್ಥ ಆಯ್ತಿದು? ಹಾ. ಸೊ ಈಗ ಇವೆಲ್ಲ ಸರ್ ಪ್ಲೇಯರ್ಗಳು ಎಲ್ಲಿಂದ ಬರ್ಲಿಕತ್ತಾರ ಅಂತ ಕೇಳ್ತಾರ. ಈ ಪ್ಲೇಯರ್ಗಳಿಗೆ ಯಾರು ಆಡ್ ಮಾಡ್ರೆ ಎಲ್ಲಿಂದ ಬರ್ಲಿಕತ್ತವ? ಅದ್ರ ಸಲುವಾಗಿ ನಾವೇನ್ ಮಾಡಿರ್ತೀವಿ ಅಂತಂದ್ರ ಇಲ್ಲಿ ಒಂದು CSV ಫೈಲ್ ಅಂತ ಇರ್ತದೆ. ಈ CSV ಫೈಲ್ನಾಗ ಪೂರ್ತಿ ಇದ್ರೊಳಗೆ IPL ಇಲ್ಲದ ನೋಡಿ. ಇಲ್ಲಿ IPL 2023 ಡೇಟಾ ಸೆಟ್ ಅಂತ ನಾವು ಡೇಟಾ ಸೆಟ್ ಸಿಕ್ಕದ. ಆ ಡೇಟಾ ಸೆಟ್ನಾಗ ಎಲ್ಲಾ ಪ್ಲೇಯರ್ಗಳದ ಇನ್ಫಾರ್ಮೇಶನ್ ಆಡ್ ಮಾಡಿರ್ತೀವಿ. ಸೊ ನಾಳೆ ಯಾವ್ದ್ರ ಒಂದು ಹೊಸ ಪ್ಲೇಯರ್ ನೀ ಆಡ್ ಮಾಡಿ ತೋರ್ಸು ಅಂತಂದ್ರ ನೀ ಏನ್ ಮಾಡ್ಬೇಕು? ಈ ಪೇಜ್ನಾಗ ಬಂದು ಆ ಪರ್ಟಿಕ್ಯುಲರ್ ಪ್ಲೇಯರ್ಗೆ ಆಡ್ ಮಾಡ್ಬೇಕು. ಇವು ಫೋಟೋಸ್ ಎಲ್ಲ ನಾವು ಇಂಟರ್ನೆಟ್ನಾಗಿಂದ ತೊಗೊಂಡಿವಿ. ಅದು ಇಂಟರ್ನೆಟ್ ಅವ್ರ ಲಿಂಕ್ ಚೇಂಜ್ ಮಾಡ್ಯಾರ. ಅದ್ರ ಸಲುವಾಗ ಅವು ಫೋಟೋಗಳು ಡಿಸ್ಪ್ಲೇ ಆಗಂಗ್ಲಾಗ್ಯದ. ಸೊ ಅದು ಇತ್ತಂದ್ರೆ ಡಿಸ್ಪ್ಲೇ ಆಗ್ತಿತ್ತು ನಮಗೆ. ಯಾಕಂದ್ರೆ ಇದು ಇಂಟರ್ನೆಟ್ ಡೇಟಾ ಸೆಟ್ ತೊಗೊಂಡಿರ್ತೀವಿ. ಸೊ ಅಲ್ಲಿಂದೇ ನಿನಗಿದು ಇನ್ಫಾರ್ಮೇಶನ್ ತೋರಿಸ್ತು. ಸೊ ನಾಳೆ ನಿಂಗೆ ಒಂದು ಹೊಸ ಪ್ಲೇಯರ್ ಆಡ್ ಮಾಡು ಅಂತಂದ್ರೆ ನೀ ಏನ್ ಮಾಡ್ಬೇಕು? ಇಲ್ಲಿ 256 ಹಾಕಿ ಹೊಸ ಪ್ಲೇಯರ್ ಇನ್ಫಾರ್ಮೇಶನ್, ಒಂದು ಅಮೌಂಟ್, ಯಾವ ಟೀಮಿಗೆ ಆಡ್ಲಿಕ್ಕತ್ತಾನ, ಏನ್ ಸ್ಪೆಷಾಲಿಟಿ ಅದ, ಅವ್ನ ಫೋಟೋದೊಂದು URL, ಇಂಡಿಯನ್ ಪ್ಲೇಯರ್ ಅನ್ನ ಓವರ್ಸೀಸ್ ಪ್ಲೇಯರ್ನ ಇದ್ರೊಳಗೆ ಆಡ್ ಮಾಡಿ ಸೇವ್ ಮಾಡಿದಿ ಅಂತಂದ್ರೆ ಆ ಪರ್ಟಿಕ್ಯುಲರ್ ಪ್ಲೇಯರ್ ನಿನಗೆ ಅಲ್ಲಿ ತೋರಿಸ್ತಾನೆ. ಈ ರೀತಿಯೊಳಗ ಇದು ಅಪ್ಲಿಕೇಶನ್ ವರ್ಕ್ ಆಗ್ತದೆ ಅಂತ ಹೇಳ್ಬೇಕು ಅವ್ರಿಗೆ. ಸೊ ನಾವು ಇಲ್ಲಿ 3 ಕೆಲಸ ಮಾಡ್ಲಿಕ್ಕತ್ತೀವಿ. ಒಂದು ಬಿಡ್ಡಿಂಗ್ ಮಾಡ್ತೀವಿ, ಆಕ್ಷನ್ ಮಾಡ್ತೀವಿ, ಆಮೇಲೆ ಟ್ರೇಡ್ ಮಾಡ್ತೀವಿ. 3 ಕೆಲಸ. ಪ್ಲೇಯರ್ ಬಿಲ್ಡ್ ಮಾಡ್ತೀವಿ, ಟೀಮ್ ಬಿಲ್ಡ್ ಮಾಡ್ತೀವಿ, ಆಕ್ಷನ್ ಮಾಡ್ತೀವಿ, ಮತ್ತೆ ಟ್ರೇಡ್ ಮಾಡ್ತೀವಿ. 3 ಆಪರೇಷನ್ಸ್ ಇದು ಅಪ್ಲಿಕೇಶನ್ ಮಾಡ್ತೀವಿ ಅಂತ ಹೇಳ್ಬೇಕು ಅವ್ರಿಗೆ. ಓಕೆ, ಕ್ಲಿಯರ್ ಅದನೋ? ಸೊ ಈಗ ಇದನ್ನ ರೆಕಾರ್ಡ್ ಮಾಡಿದ್ದದ, ಇದನ್ನ ಗ್ರೂಪ್ ನಾಗ ಶೇರ್